ಎಲ್ಲರಿಗೂ ನಮಸ್ತೆ ಬಂಧುಗಳೇ. ನಾನು ನಿಮ್ಮ ಹರೀಶ್ ಅಂತ HK ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಇಂದ. ಮೊದಲಿಗೆ ಒಂದು ಸರ್ಜಾಪುರ, ಬೆಂಗಳೂರಿನ ಸರ್ಜಾಪುರದಲ್ಲಿ ಒಂದು ಅಜೀಂ ಪ್ರೇಮ್ಜಿ ಒಂದು ಯೂನಿವರ್ಸಿಟಿ ಕಾಲೇಜಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಮೊದಲಿಗೆ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ವಿಶ್ವವಿದ್ಯಾಲಯದ ಒಳಗಡೆ ಸ್ಪಾರ್ಕ್ ಅನ್ನುವಂತ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತಿನ ದಿನ ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಸೇನೆ ಯಾರು ನಮ್ಮ 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 ಜೀವನಕ್ಕೆ ನಮ್ಮ ಜೀವ ಉಳಿಸ್ಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೋ ಅಂತ ಸೇನೆಯವರು ಯಾರೋ ಒಬ್ಬರನ್ನ ರೇಪ್ ಮಾಡಿದ್ದಾರೆ ಅಂತೆಲ್ಲ ಸುಮ್ನೆ ಅಲಿಗೇಷನ್ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಒಳಗಡೆ ನಡೆಸ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಲ್ವಾ? ಇಂಥ ಒಂದು ಭಾರತೀಯ ಸೇನೆ ಎಷ್ಟು ನಮಗೆ ಸ್ಯಾಕ್ರಿಫೈಸ್ ಮಾಡಿರುತ್ತೆ ಭಾರತೀಯ ಸೇನೆ. ಅಂತ ಭಾರತೀಯ ಸೇನೆಗೋಸ್ಕರ ಸೇನೆಯ ಮೇಲೆ ಅಪಾದನೆ ಹೊರಿಸಿ ಈ ತರ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ಇವತ್ತಿನ ಅದನ್ನೆಲ್ಲ ಮಾಡ್ಲಿಕ್ಕೆ ಫ್ರೀ ಆಗಿ ಬಿಡ್ತಾ ಇದೆ. ನೀವು ಬನ್ನಿ ಭಾರತಕ್ಕೆ ಬೈರಿ. ಅಲ್ಲಿ ಅವರು ವಿದ್ಯಾರ್ಥಿ ಸಂಘಟನೆ ಹೇಳ್ಬೇಕಾದ್ರೆ ಏನಂತ ಹೇಳುತ್ತೆ ಗೊತ್ತಾ? ಇಂಡಿಯನ್ ಸ್ಟೇಟು ಕಾಶ್ಮೀರ್ ಮೇಲೆ ಏನೋ ಅಟ್ರಾಸಿಟೀಸ್ ಮಾಡ್ತಾ ಇದೆ ಅಂತ. ಹಾಗಾದ್ರೆ ಇಂಡಿಯನ್ ಸ್ಟೇಟು ಕಾಶ್ಮೀರ್ ಬೇರೆ ಬೇರೆನಾ? ಕಾಶ್ಮೀರದ 1 ಇಂಚು ಬಿಟ್ಕೊಡಲ್ಲ ನಾವು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಇದೆ ಒಂದು ವಿಡಿಯೋ ಅಂತ. ಮೊದಲಿಗೆ ಈ ಬೆಂಗಳೂರಿನ ಸರ್ಜಾಪುರದ ಒಂದು ಅಜೀಂ ಪ್ರೇಮ್ಜಿ ಒಂದು ಯೂನಿವರ್ಸಿಟಿ ಕಾಲೇಜಲ್ಲಿ ಯಾವ ರೀತಿ ಒಂದು ಕೃತ್ಯ ನಡೆದಿದೆ. ಕೃತ್ಯ ಅಂತಂತಂದ್ರೆ ಅದೇನು ಇದಂತಲ್ಲ, ನಮ್ಮ ದೇಶ ವಿರೋಧಿ ಚಟುವಟಿಕೆಗಳು. ದೇಶ ವಿರೋಧಿ ಚಟುವಟಿಕೆ ಯಾರು ಮಾಡಿದ್ರು ನೋಡು, ನಾನ್ ಮಾಡಿದ್ರು ಕೂಡ ಅದೊಂದು ದೇಶ ವಿರೋಧಿ ಚಟುವಟಿಕೆನೆ. ಅದು ಯಾರೇ ಮಾಡಿರ್ಲಿ, ಸರಿನಾ? ಅದೊಂದು ಇನ್ಕ್ಲೂಡ್ ನಮ್ಮ ದೇಶ ಕಾಯ್ತಕ್ಕಂತ ಒಂದು ಸೈನಿಕರಿಗೆ ಈ ರೀತಿ ಒಂದು ಆಪಾದನೆಗಳನ್ನ ಒಂದು ಹೊರಿಸ್ತಿದಾರೆ ಅಂತಂದ್ರೆ ಇವ್ರು ಯಾವ ರೀತಿ ನಮ್ಮ ದೇಶ ಪ್ರೇಮಿಗಳು, ಇವ್ರು ಯಾವ ರೀತಿ ಒಂದು ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಾರೆ. ಹಲವಾರು ಯೂನಿವರ್ಸಿಟಿಗಳಲ್ಲಿ ಕೆಲವೊಂದು ವಿಚಾರಗಳು ಹಿಂಗೆ ಆಗ್ಬಿಟ್ಟಿದಾವೆ. ಆ ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂತ ಒಂದು ವಿದ್ಯಾರ್ಥಿಗಳಲ್ಲಿ ಮನಸ್ಥಿತಿನೇ ಚೇಂಜ್ ಆಗ್ತಾ ಇದೆ. ಅವರಿಗೆ ವಿದ್ಯೆವನ್ನು ಬಿಟ್ಟು ಬೇರೆ ತರ ಎಲ್ಲಾ ತರ ಚಟುವಟಿಕೆಗಳು ಅವ್ರ ಮೈಂಡ್ ಅಲ್ಲಿ ಬರ್ತಾ ಇದೆ, ಸರಿನಾ? ಅಲ್ಲಿ ನೋಡ್ತಾ ಇರೋದು ಅಲ್ಲಿ ಹಾಕಿರ್ತಕ್ಕಂಥ ಚಟುವಟಿಕೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದ ಆರ್ಮಿಯ ಒಂದು ಸೈನಿಕರಿಗೆ ಹಲವಾರು ಒಂದು ವರ್ಡ್ಸ್ ಯೂಸ್ ಮಾಡಬಾರ್ದು. ಆ ರೀತಿ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ದೃಶ್ಯದ ಮುಖಾಂತರ, ಒಂದು ನಾಟಕದ ಮುಖಾಂತರ ಒಂದು ತೋರಿಸಿದ್ರಂತೆ. ಇದು ಅಪರಾಧ ತಾನೇ? ಇದು ನಮ್ಮ ದೇಶದ ಯಾರೇ ಮಾಡಿದ್ರು ಒಂದು ಅಪರಾಧನೇ. ಇನ್ಕ್ಲೂಡ್ ನಾನ್ ಮಾಡಿದ್ರು ದೇಶ ವಿರೋಧ ಚಟುವಟಿಕೆ, ಅದು ಅಪರಾಧನೇ. ಅದೇ ತರದ ಒಂದು ಫ್ರೀ ಕಾಶ್ಮೀರ, ಅವ್ರಿಗೆ ಏನ್ ಫ್ರೀ ಕಾಶ್ಮೀರ? ಇದು ನಮ್ಮ ದೇಶದ ಇರ್ತಕ್ಕಂತ ಒಂದು ಸ್ಟೇಟ್. ಅದು ನಮ್ಮ ಭಾರತದಲ್ಲಿ ಇರ್ತಕ್ಕಂತ ಒಂದೇನೋ ಅಂತಾರಲ್ಲವ, ಅದೇನಪ್ಪ, ಭಾರತ ಮಾತೆಯ ಸಿಂಧೂರ ಅನ್ನೋ ಒಂದು ಹೆಗ್ಗಳಿಕೆಯ ಪಾತ್ರವಾಗಿರ್ತಕ್ಕಂತ ಜಮ್ಮು ಮತ್ತು ಕಾಶ್ಮೀರ. ಇದನ್ನ ನಾವೇನಕ್ರಿ ಬೇರೆ ಬಿಟ್ಟೋಗ್ ಕೊಡೋದು? ನಮ್ಮ ದೇಶ ಅದು, ನಮ್ಮ ಸ್ಟೇಟ್ ಅದು. ಇವನ್ ಯಾವನೋ ಬಂದು ಇಲ್ಲಿ ಅಜೀಂ ಪ್ರೇಮ್ಜಿ ಕಾಲೇಜಲ್ಲಿ ಫ್ರೀ ಕಾಶ್ಮೀರ, ಫ್ರೀ ಪ್ಯಾಲೆಸ್ತೇನ್, ಇದೆಲ್ಲ ಏನ್ ಅವ್ರದ್ದು? ಪ್ಯಾಲೆಸ್ತೇನ್ ಅನ್ನೋದು ಎಲ್ಲೋ ಇದೆ ಪ್ಯಾಲೆಸ್ತೇನ. ಕಾಶ್ಮೀರ ಅನ್ನೋದು ನಮ್ಮದು, ಸರಿನಾ? ನಿಮಗ್ ಬೇಕಿದ್ರೆ ಹೋಗಿ ಪ್ಯಾಲೆಸ್ತೇನ್ ಅಲ್ಲಿ ಜೀವನ ಮಾಡ್ಕೊಳ್ಳಿ, ಸರಿನಾ? ಕಾಶ್ಮೀರ ಅನ್ನೋ ಪದನ, ಫ್ರೀ ಕಾಶ್ಮೀರ ಅನ್ನೋ ಪದ ಏನಕ್ ಬಳಸ್ತೀರ? ಫ್ರೀ ಕಾಶ್ಮೀರ ಅನ್ನೋ ಪದನೇ ಅವಶ್ಯಕತೆನೇ ಇಲ್ಲ, ಸರಿನಾ? ಮೊದಲೇ ಇದನ್ನ ಮನಗಂಡಂತಹ ಒಂದು ABVP ಕಾರ್ಯಕರ್ತರು ಇದನ್ನ ಈ ವಿಷಯಗಳನ್ನ ತಿಳ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ, ಆ ABVP ಸರ್ಜಾಪುರದಲ್ಲಿ ಇರ್ತಕ್ಕಂತಹ, ಬೆಂಗಳೂರಿನ ಸರ್ಜಾಪುರದಲ್ಲಿ ಇರ್ತಕ್ಕಂತಹ ಒಂದು ಅಜೀಂ ಪ್ರೇಮ್ಜಿ ಕಾಲೇಜಿನ ಸುಮಾರು ಒಂದು ABVP ಕಾರ್ಯಕರ್ತರಾದ ಒಂದು ಸುಮಾರು 21 ವಿದ್ಯಾರ್ಥಿಗಳು ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಆಗ್ತದ ಅಂತಂದ್ರೆ ಗೇಟ್ ಮುಂದೆ ನಿಂತ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾರೆ, ಸರಿನಾ? ಯಾವ ರೀತಿ ಪ್ರತಿಭಟನೆ ಅಂತಂತಂದ್ರೆ, ಒಂದು ಭಾರತ ನಮ್ಮದು, ಭಾರತ ಜಮ್ಮು ಕಾಶ್ಮೀರನು ನಮ್ಮದು, ಸೈನಿಕರಿಗೆ ಈ ರೀತಿ ನಾವು ಅಪರಾಧಗಳನ್ನ ಸಹಿಸ್ಕೊಳಲ್ಲ ಅನ್ನೋ ಒಂದು ವಿಷಯಗಳನ್ನ ಇಟ್ಕೊಂಡು ನಮ್ಮ ABVP ಕಾರ್ಯಕರ್ತರು ಅಜೀಂ ಪ್ರೇಮ್ಜಿ ಕಾಲೇಜಲ್ಲಿ ಒಂದು ಯೂನಿವರ್ಸಿಟಿಯ ವಿರುದ್ಧ ಹೋರಾಟ ಮಾಡ್ತಾರೆ. ಕೊನೆಗೆ ಇವ್ರನ್ನೇನ್ ಮಾಡ್ತಾರ ಅಂತಂದ್ರೆ, ಯಾರ ಮೇಲೂ ಕೇಸ್ ಹಾಕೋದು, ಯಾರ ಮೇಲೂ ಹಾಕಿದಾರೆ ಅಲ್ಲಿ. ಕೊನೆಗೆ ಈ 21 ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿ ಅವ್ರನ್ನ ಒಂದು ವ್ಯಾನ್ ಅಲ್ಲಿ ಕುಂದ್ರಿಸ್ಕೊಂಡು ಕರ್ಕೊಂಬರೋ ಅವಶ್ಯಕತೆ ಏನಿದೆ? ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮೊದಲಿಗೆ. ನಾನು ಅವಾಗ್ಲೇ ಹೇಳಿದ, ದೇಶ ವಿರೋಧಿ ಚಟುವಟಿಕೆ ಇನ್ಕ್ಲೂಡ್ ಯಾರು ಮಾಡಿದ್ರು ದೇಶ ವಿರೋಧಿ ಚಟುವಟಿಕೆನೆ. ಒಬ್ಬ ಭಾರತದ ಪ್ರಜೆಯಾದವನು ಆ ದೇಶದ ಮಣ್ಣಿಗಾಗ್ಲಿ, ಆ ದೇಶದ ಸಂಸ್ಕೃತಿಗಾಗ್ಲಿ, ಆ ದೇಶದ ಸಂವಿಧಾನಕ್ಕಾಗ್ಲಿ ಒಂದು ಬೆಲೆನ ಕೊಡ್ಲೇಬೇಕು. ಇದು ಒಬ್ಬ ಭಾರತದ ಪ್ರಜೆ ಆಗಿರ್ತಕ್ಕಂತ ಒಬ್ಬ ವ್ಯಕ್ತಿಯ ಕರ್ತವ್ಯನೇ ಅಂತಾನೆ ಹೇಳ್ಬೋದು. ಕೊನೆಗೆ ಈ ವಿಚಾರ ಎಲ್ಲಿಗ ತನ ಹೋಯ್ತಂತಂದ್ರೆ, ಸರ್ಜಾಪುರದಲ್ಲಿ ಏನಾಯ್ತು ಅಂತಂದ್ರೆ, ABVP ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾರೆ. ಪ್ರೊಟೆಸ್ಟ್ ಮಾಡಿದ ನಂತರ ಇವ್ರನ್ನ ಒಂದು ಪೊಲೀಸ್ನವ್ರು ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಾದ್ರೆ ಆ ವ್ಯಾನ್ ಮೇಲೆ ಕಲ್ಲು ತೂರಾಟ ಸಹ ಆಗ್ತಿದೆ. ಆದ್ಮೇಲೆ ಕೊನೆಗೆ ಆ ಸ್ಟೇಷನ್ ಇಂದ ಸೀದಾ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ಸೀದಾ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಟ್ರೈ ಮಾಡ್ತಾರೆ. ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಬಿಡ್ತಾರೆ. ಕೊನೆಗೆ ಇನ್ನೂ ಆಗಲ್ಲ, ಜಿಗಣಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಜಿಗಣಿ ಪೊಲೀಸ್ ಸ್ಟೇಷನ್ ಅಲ್ಲಿ
ಸುಮಾರು ನಾನು ಒಂದು ನೋಡಿ ಅಬ್ಸರ್ವ್ ಮಾಡಿದ್ರೆ ಸುಮಾರು ಕಾರ್ಯಕರ್ತರು ಸಹ ಅವ್ರ ಸಪೋರ್ಟಿಂಗ್ ಅಲ್ಲಿ ಬಂದ್ರು. ಒಂದು ಸಂಘಟನೆಯ ಇರ್ತಕ್ಕಂತ ಒಂದು ಕಾರ್ಯಕರ್ತರು ಅವ್ರ ಸಪೋರ್ಟಿಗೆ ಬಂದು ನಿಂತ್ಕೊಂಡ್ರು. ಆ 21 ಕಾರ್ಯಕರ್ತನ ಎಬಿವಿಪಿ ಕಾರ್ಯಕರ್ತನ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಅವ್ರನ್ನೆಲ್ಲ ಒಂದು ಅಡ್ರೆಸ್ ಗಳನ್ನ ತಗೊಂಡು ಕೊನೆಗೆ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ಒಂದು FIR ಹಾಕ್ತಾರೆ. FIR ಹಾಕಿ ಏನ್ ಮಾಡ್ತಾರ ಅಂತಂದ್ರೆ ಅವ್ರನ್ನ ಸುಮಾರು 1:45 2 ಗಂಟೆ ಹೊತ್ತಿಗೆ ಅವ್ರನ್ನ ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋಗ್ತಾರೆ ಒಂದು ಹಾಸ್ಪಿಟಲ್ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋದ ನಂತರ ತದನಂತರ ಒಂದು ಜಾಮೀನು ಮಂಜೂರು ಮಾಡ್ತದೆ ಹೈಕೋರ್ಟ್. ಯಾರೇ ಆಗ್ಲಿ ಇನ್ಕ್ಲೂಡ್ ದೇಶದ ವಿರೋಧಿ ಚಟುವಟಿಕೆ ಮಾಡಿದವ್ರನ್ನ ಬಿಟ್ಟು ಮಾಡ್ಲಿಲ್ದವ್ರು ಹಿಡ್ಕೊಂಡು ಬಂದ್ರೆ ಸಂವಿಧಾನ ಹೇಳೋದು ಅದೇ, ಯಾರೆಲ್ಲ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು. ಯಾರೆಲ್ಲ ದೇಶದ ಪರವಾಗಿ ಹೋರಾಟ ಮಾಡಿ ಇದು ಮಾಡ್ತಾರೆ ಅಂತವ್ರಿಗೆ ಕಾನೂನಲ್ಲಿ ಯಾವುದೇ ತರದ ಶಿಕ್ಷೆ ಇಲ್ಲ. ಇದಂತೂ ಹೇಳೋದಂತೂ ಸತ್ಯ ಅಂತಾನೆ ಹೇಳ್ಬೋದು. ಕೊನೆಗೆ ಎಬಿವಿಪಿ 21 ಎಬಿವಿಪಿ ಕಾರ್ಯಕರ್ತರು ಏನ್ ಮಾಡಿದ್ರು ಅಂತಂದ್ರೆ ಕೊನೆಗೆ ಕೋರ್ಟೇ ಸಹ ಅವರಿಗೆ ಒಂದು ಜಾಮೀನು ಮಂಜೂರು ಮಾಡಿದ ನಂತರ ಸುಮಾರು ಬೆಳಗಿನ ಜಾವ 3:30ಕ್ಕೆ ಅವ್ರನ್ನ ಒಂದು ರಿಲೀಸ್ ಮಾಡುತ್ತೆ. ಜಾಮೀನು ಮಂಜೂರು ಮಾಡಿ ರಿಲೀಸ್ ಮಾಡುತ್ತೆ. ಇದೇನಪ್ಪಾ ಅಂತಂದ್ರೆ ದೇಶದ ಕಾನೂನು ಅಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ತರದ ಶಿಕ್ಷೆ ಆಗಲ್ಲ. ನಿಮ್ಗೆ ಏನಿಸ್ತು ಈ ವಿಡಿಯೋ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ವಿಡಿಯೋಗಳು ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ.